ಎಲ್ಲರಿಗೂ ನಮಸ್ಕಾರ. ನನ್ನ ಬೆಳಗಿನ ದಿನಚರಿ 5 AM ರೊಟೀನ ನೋಡಿದ್ರಿ ಅಲ್ವಾ. ಇವತ್ತು 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಕಂಪ್ಲೀಟ್ ಡೇ ರೊಟೀನ್. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್, ರಾತ್ರಿ ಊಟಕ್ಕೂ ಏನೇನು ಮಾಡ್ತೀನಿ ಅಂತ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ. ನನಗೆ ಸೂರ್ಯೋದಯ ನೋಡೋದು, ಸೂರ್ಯಾಸ್ತ ನೋಡೋದು, ಹುಣ್ಣಿಮೆ ದಿನ ಚಂದ್ರ ನೋಡೋದು ತುಂಬ ಅಂದರೆ ತುಂಬ ಇಷ್ಟ. ನನ್ನ ಕನಸಿನ ಮನೆಯಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ಬೆಳಕು ಬೀಳಬೇಕು ಅಂತ ಅನ್ಕೋತಾ ಇದ್ದೆ. ಈಗಿರುವಂಥ ನಮ್ಮ ಮನೆ ಹಾಗೇ ಇದೆ. ಮನೆ ಚಿಕ್ಕದಾದರೂ ನಾನು ಯಾವ ಥರ ಮನೆ ಇರಬೇಕು ಅಂದ್ಕೊಂಡೆ ಅದೇ ರೀತಿ ಇದೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ, ಲೇಟ್ ಆಯಿತು, ತಿಂಡಿ ಮಾಡೋಣ. ಒಂದು ಸ್ಟೀಲ್ ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಗಾಣದ ಎಣ್ಣೆ ಹಾಕ್ಕೊಳ್ಳಿ. ನಾನು ಶೇಂಗಾ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ನಂತರ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 6-7 ಹಾಕಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಖಾರಕ್ಕೆ ಸರಿ ಹೋಗೋಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಂತರ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ನಾನು ಅನ್ರಿಫೈಡ್ ಸೀ ಸಾಲ್ಟ್ ಬಳಸ್ತೀನಿ, ಜೊತೆಗೆ ಪಿಂಕ್ ಸಾಲ್ಟ್ ಕೂಡ ಬಳಸ್ತೀನಿ. ಈರುಳ್ಳಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಇವಾಗ ಏನೂ ರುಬ್ತಾ ಇಲ್ಲ, ಎಲ್ಲನೂ ಹಾಗೆ ಹಾಕೋದ್ರಿಂದ ಪುದೀನ ಸೊಪ್ಪನ್ನು ಹಾಗೆ ಹಾಕ್ಕೊಂಡಿದ್ದೀನಿ. ನಂತರ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. 100 ಗ್ರಾಮಷ್ಟು ಇರ್ಬೋದು ನೋಡಿ. ನಂತರ 100 ಗ್ರಾಮಷ್ಟು ಬೀನ್ಸು, ಕ್ಯಾರೆಟು, ನಿಮ್ಗೆ ಇಷ್ಟ ಆಗೋಂಥ ತರಕಾರಿ ಎಲ್ಲನೂ ಹಾಕೋಬೋದು. ನಾನು ಇಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ 4 ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಲಾಸ್ಟಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಖಾರ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತಿಂತಾರೆ, ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನು. 2 ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ. ಒಂದು 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಕ್ಯಾಪ್ಸಿಕಮ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾವಾಗಲೂ ಕ್ಯಾಪ್ಸಿಕಮ್ನ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿ ನಂತರ ನೀರು ಹಾಕಬೇಕು. ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ರುಚಿಗೆ ಸರಿ ಹೋಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೀರು ಕುದಿದ್ಮೇಲೆ 1 ಹಿಡಿಯಷ್ಟು ಸಾಂಬಾರು ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ, 1 ಗಂಟೆ ನೆನೆಸಿರುವಂತಹ ಅಕ್ಕಿ, 1 ಗ್ಲಾಸಷ್ಟು ಅಕ್ಕಿ ಅಂದರೆ 250 ml ಅಥವಾ 1/4 kg ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನು ಮೇಡಮ್ ಇಷ್ಟೊಂದು ತರಕಾರಿ ಹಾಕಿದ್ದೀರಾ 1 ಗ್ಲಾಸ್ಗೆ ಅಂದರೆ? ಹೀಗೆ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬರೀ ಅನ್ನ ತಿಂದಂಗೆ ಆಗುತ್ತೆ. ನೀವು ಅನ್ನದ ಐಟಮ್ ಮಾಡಬೇಕಾದ್ರೆ ಈ ರೀತಿ ಜಾಸ್ತಿ ತರಕಾರಿಗಳನ್ನ ಹಾಕ್ಕೊಂಡು ಮಾಡಿ. ತರಕಾರಿಗಳನ್ನ ಜಾಸ್ತಿ ಹಾಕಿರೋದ್ರಿಂದ ಫೈಬರ್ ಜಾಸ್ತಿ ಸಿಗುತ್ತೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾನು ತೋರಿಸಿರೋ ರೀತಿ ಪಲಾವ್ ಮಾಡ್ಕೊಂಡು ಒಂದ್ಸಲ ತಿನ್ನಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ತಿಂತೀರಾ. ಕೊನೆಯದಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ಳಿ. 1-2 ಟೀ ಸ್ಪೂನಷ್ಟು ದೇಸಿ ಹಸುವಿನ ತುಪ್ಪನ ಹಾಕಿ ಚೆನ್ನಾಗಿ ಕಲಸಿ ಸರ್ವ್ ಮಾಡಿ. ನಿಜವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಬೆಳಗ್ಗೆ ತಿಂಡಿಗೆ, ಮಕ್ಕಳಿಗೆ ಮಧ್ಯಾಹ್ನ ಬಾಕ್ಸ್ಗೂ ಇದೇ ಪಲಾವ್ ಇರುತ್ತೆ. ಇದ್ರ ಜೊತೆಗೆ ಮೊಸರು ಗೊಜ್ಜು ಮಾಡಿದ್ದೆ. 2 ಕಾಂಬಿನೇಷನ್ ಸೂಪರಾಗಿರುತ್ತೆ, ಒಂದ್ಸಲ ನೀವು ತಪ್ಪದೆ ಟ್ರೈ ಮಾಡಿ. ಬೆಳಗ್ಗೆ ತಿಂಡಿ ಆಯಿತು. ನಾನು 11 ಗಂಟೆವರೆಗೂ ಏನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಲ್ವಾ. 11 ಗಂಟೆ ಆದಮೇಲೆ ನನ್ನ ರೂಮ್ಗೆ ಬರ್ತೀನಿ. ಇದೇ ನಾನು ವಿಡಿಯೋ ಎಡಿಟಿಂಗ್ ಮಾಡುವಂಥ ಜಾಗ. ಚಿಕ್ಕ ಸೆಟಪ್ ಇಷ್ಟೇ ನೋಡಿ. ಸಿಲ್ವರ್ ಪ್ಲೇ ಬಟನ್ ಬಂದಿತ್ತಲ್ಲ ಅದರದ್ದು, ನನ್ನ ಸಾಯಿಬಾಬಾ, ಲ್ಯಾಪ್ಟಾಪು, ಎಕ್ಸ್ಟ್ರಾ ಒಂದು ಫೋನು, ಇಯರ್ಫೋನ್ಸು, ಇದೆಲ್ಲ ಸೆಲ್ಫಿ ಸ್ಟಿಕ್ಕು, ಅದು ಶಾರ್ಟ್ಸ್ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ಇಟ್ಕೊಂಡಿರ್ತೀನಿ. ಆ ಪರ್ಸಲ್ಲಿ ಮೈಕ್ ಇರುತ್ತೆ, ಅದು ಶಾರ್ಟ್ಸ್ ಬರ್ಕೊಳ್ಳೋದಕ್ಕೆ ಚಿಕ್ಕ ಬುಕ್ಕು, ಮಾಮೂಲಿ ನೋಟ್ಸ್ ಬರ್ಕೊಳ್ಳೋದಕ್ಕೆ ದೊಡ್ಡ ಬುಕ್ ಇರುತ್ತೆ. ಯಾವ ವಿಡಿಯೋ ಮಾಡಬೇಕು, ಹೇಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ಅದರಲ್ಲಿ. ಆಮೇಲೆ ಕೆಲವು ಬುಕ್ಸ್ಗಳನ್ನ ನಾನು ಫಾಲೋ ಮಾಡ್ತೀನಿ. ಜಾಸ್ತಿ ಖಾದರ್ ಸರ್ ಅವ್ರದ್ದೇ ಇರುತ್ತೆ ಬುಕ್ಸ್ ಮನೇಲಿ. ಅವ್ರದ್ದು ಸಿರಿಧಾನ್ಯದ ಬಗ್ಗೆ ಎಲ್ಲ ಬುಕ್ಸ್ ಇರುತ್ತೆ. ಇನ್ನು ಆಯುರ್ವೇದದ ಬಗ್ಗೆನೂ ಕೆಲವು ಬುಕ್ಸ್ ತೊಗೋಬೇಕು, ಇನ್ನೂ 1-2 ಇದ್ದಾವೆ ಅಷ್ಟೇ. ಇದು ಐಸಿರಿನೂ ಅಷ್ಟೇ ಖಾದರ್ ಸರ್ ಅವ್ರದ್ದೇ. ಹನುಮಂತ ಮಳಲಿ ಸರ್ದು ಸ್ವಯಂ ಸಂಜೀವಿನಿ ಬುಕ್ ಇದೆ, ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿದಾಗ ಅಲ್ಲೇ ತೊಗೊಂಡಿದ್ದು. ಆಮೇಲೆ ವೆಂಕಟರಮಣ ಸರ್ ಅವ್ರದ್ದು ಬುಕ್ ಇದೆ. ಇವೆಲ್ಲ ನಿಮಗೆ ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ, ತೊಗೊಳ್ಳಿ.
ಸಾತ್ವಿಕ್ ಮೂಮೆಂಟ್ ಅವ್ರ ಬುಕ್ಕು ಕೂಡ ಇದೆ ನನ್ನ ಹತ್ರ. ಅವರ ಫುಡ್ ರೆಸಿಪೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 12:30ವರೆಗೂ ವರ್ಕ್ ಮಾಡ್ಕೋತೀನಿ. 12:30ಗೆ ಎದ್ದು ಬಂದು ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಆಂಧ್ರ ಸ್ಪೆಷಲ್ ಹೆಸರುಬೇಳೆ ಅನ್ನ ಅಂದರೆ ಪುಲಗನ್ನಮ್ ಅಂತಾರೆ. ಅದರ ಜೊತೆಗೆ ಖಾರದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಖಾರ ಚಟ್ನಿಗೆ ಖಾರಕ್ಕೆ ಸರಿ ಹೋಗುವಷ್ಟು ಒಣಮೆಣಸಿನ್ಕಾಯಿನ ಹುರ್ಕೋಬೇಕು ಫಸ್ಟು. ಅದ್ರ ಜೊತೆಗೆ ಕಡಲೆ ಬೀಜ 1 ಹಿಡಿಯಷ್ಟು, 2 ಸ್ಪೂನಷ್ಟು ಜೀರಿಗೆ, 1 ಹಿಡಿಯಷ್ಟು ಕರಿಬೇವು, ಇಷ್ಟನ್ನು ಹುರ್ಕೊಂಡು ಪಕ್ಕದಲ್ಲಿ ಇಟ್ಕೋಬೇಕು. ನಂತರ ಒಂದು 3 ಹಣ್ಣಾಗಿರುವಂಥ ಟೊಮೊಟೊನ ಸಣ್ಣ ಕಟ್ ಮಾಡಿ ನೀರು ಹಾಕಿ ಬೇಯಿಸ್ಬೇಕು. ಅದರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ತೊಕ್ಕು ಬೇಕು. ಇದು ಕಾಣಿಸ್ತಾ ಇದೆಯಲ್ಲ, ಅದೇ ಹುಣಸೆಹಣ್ಣು ತೊಕ್ಕು. ಗೊತ್ತಿರುತ್ತೆ ತುಂಬ ಜನಕ್ಕೆ. ಆ ಹುಣಸೆಹಣ್ಣು ತೊಕ್ಕು ಬೇಕು. ಆ್ಯಂಡ್ ಸಾಂಬಾರು ಸೊಪ್ಪು ಇಷ್ಟು ಬೇಕು ನಮಗೆ. ಟೊಮೊಟೊ ಒಂದನ್ನೇ ಬೇಯಿಸ್ಕೋಬೇಕು. ಟೊಮೊಟೊ ಬೆಂದಮೇಲೆ ಸಾಂಬಾರು ಸೊಪ್ಪನ್ನ ಅದಕ್ಕೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ. ಈ ಚಟ್ನಿನ ರುಬ್ಬೋ ಕಲ್ಲಲ್ಲಿ ಕುಟ್ಕೊಂಡು ಮಾಡಿದ್ರೇ ಚೆಂದ. ಮಿಕ್ಸಿಗೂ ಹಾಕೋಬೋದು, ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನನ್ನ ಹತ್ರ ರುಬ್ಬೋ ಕಲ್ಲಿದೆ, ಒನಕೆನೂ ಇದೆ. ಸೊ ಕುಟ್ಬಿಟ್ಟು ಇವಾಗ ಮಾಡಿ ತೋರಿಸ್ತೀನಿ ಬನ್ನಿ. ಫಸ್ಟು ಒಣಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು, ಶೇಂಗಾ ಎಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಗೆ ರುಚಿಗೆ ಸರಿ ಹೋಗೋಷ್ಟು ಉಪ್ಪನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು. ಒಂದು 5 ನಿಮಿಷ ಹಿಡಿಯುತ್ತೆ. ನೋಡಿ, ಈ ಥರ ತರತರಿಯಾಗಿದ್ದರೂ ಸಾಕಾಗುತ್ತೆ. ನಂತರ ಬೇಯಿಸಿರುವಂತಹ ಟೊಮೊಟೊ, ಸಾಂಬಾರು ಸೊಪ್ಪು ಹಾಕೋಬೇಕು. ಅದ್ರ ಜೊತೆಗೆ ಹುಣಸೆಹಣ್ಣು ತೊಕ್ಕು ಹಾಕ್ಕೊಳ್ಳಿ, ಬೆಳ್ಳುಳ್ಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳಿ. ನಿಧಾನ ಕುಟ್ಕೋಬೇಕು, ಅದು ಹೊರಗಡೆ ಎಲ್ಲ ಚೆಲ್ಬಿಡುತ್ತೆ, ಎಗರುತ್ತೆ ಎಲ್ಲ ಕಡೆನೂ. ಅದಕ್ಕೋಸ್ಕರ ನಿಧಾನಕ್ಕೆ ಕುಟ್ಕೊಳ್ಳಿ, ರುಬ್ಬೋ ಥರ ಮಾಡ್ಕೊಳ್ಳಿ. ಅದು ಮೆತ್ತಗೆ ಕುಟ್ಕೋಬೇಕು. ಮಾಮೂಲಿ ಚಟ್ನಿ ಯಾವ ಥರ ಇರುತ್ತೆ ಆ ರೀತಿಯೇ ಅದನ್ನು ಕುಟ್ಕೋಬೇಕು. ಮೆತ್ತಗೆ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಹಸಿ ಈರುಳ್ಳಿ, ಬೇಯಿಸಿಲ್ಲ, ನೆನ್ಪಿಟ್ಕೊಳ್ಳಿ. ಈರುಳ್ಳಿ ಮೆತ್ತಗಾಗಬಾರ್ದು. ಈರುಳ್ಳಿ ಬಾಯಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಅದೇ ಈ ಚಟ್ನಿ ಸ್ಪೆಷಾಲಿಟಿ. ಅಷ್ಟೇ, 10-15 ನಿಮಿಷದಲ್ಲೇ ತುಂಬ ರುಚಿಕರವಾದ ಖಾರದ ಚಟ್ನಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಹೆಸರುಬೇಳೆ ಅನ್ನನ ಮಾಡ್ಕೋಬೇಕು. ಏನಿಲ್ಲ, 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಹೆಸರುಬೇಳೆ, ಸ್ಪ್ಲಿಟ್ ಆಗಿರೋಂಥ ಹೆಸರುಬೇಳೆನ ಹಾಕಬೇಕು. ಅದನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು, ಅರಿಶಿನ ಹಾಕ್ಬಿಟ್ಟು 1ಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳೋದು. ಅದ್ರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಅನ್ನಕ್ಕೆ ಈ ಚಟ್ನಿ, ತುಪ್ಪ ಸೂಪರ್ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ. ಇದೇ ನಮ್ಮ ಮಧ್ಯಾಹ್ನದ ಊಟ. ನಾನು ಮಧ್ಯಾಹ್ನ ಅಷ್ಟು ತಿನ್ನಲ್ಲ, ಯಾವತ್ತೋ ಒಂದಿನ ಊಟ ಮಾಡ್ತೀನಿ. ನಮ್ಮ ಅತ್ತೆ ಮಾವನು ನಮ್ಮ ಜೊತೆನೇ ಇರ್ತಾರೆ, ಅದಕ್ಕೋಸ್ಕರ ಅಷ್ಟು ಅನ್ನ ಮಾಡಿದ್ದೀನಿ, ಒಬ್ರಿಗೋಸ್ಕರ ಅಲ್ಲ. ಈ ಅನ್ನ ಮೊಸರು ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಸಂಜೆ ಸ್ನ್ಯಾಕ್ಸ್ಗೆ ಬೆಳಗ್ಗೆನೇ ಚಿಕ್ಕ ಕಾಬೂಲ್ ಕಡಲೆನ ನೆನೆಸಿಟ್ಟಿದ್ದೆ. ಇದು ನಮ್ಮ ಮನೇಲಿ ಬೆಳೀತಾರೆ. ಮಾರ್ಕೆಟಲ್ಲಿ ಸಿಗ್ತಾ ಇರುವಂಥ ದಪ್ಪ ಕಾಬೂಲ್ ಕಡಲೆ ಅಲ್ಲ ಇದು, ಅದರಲ್ಲಿ ಚಿಕ್ಕ ಸೈಜ್ ಸಿಗುತ್ತೆ. ಇನ್ನೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ 2 ವಿಷಲ್ ಹಾಕಿಸ್ಬೇಕು. ಇದನ್ನು 6 ಗಂಟೆ ನೆನೆಸಿಟ್ಟಿದ್ರೆ ಸಾಕಾಗುತ್ತೆ. ಕುಕ್ಕರ್ ತಣ್ಣಗಾದ್ಮೇಲೆ ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಇಟ್ಕೊಂಡು ಗಾಣದ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಖಾರಕ್ಕೆ ಸರಿ ಹೋಗೋಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವನ್ನ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ. 2 ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಸರಿ ಹೋಗುವಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಂತರ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು, ಬಿಳಿ ಕಡಲೆಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ನಂತರ ಕಾಯಿ ಮುಗಿದೋಗ್ಬಿಟ್ಟಿತ್ತು, ಕಾಯಿ ತುರಿ ಹಾಕಿಲ್ಲ. ಕಾಯಿ ತುರಿ ಹಾಕ್ಕೊಂಡ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ವಿ, ಆದರೆ ನೀವು ಕಾಯಿ ತುರಿ ಹಾಕ್ಕೊಂಡು ಟ್ರೈ ಮಾಡಿ, ಓಕೆನಾ? ಅಷ್ಟೇ, ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ 2 ದಿನಕ್ಕೆ ಒಂದು ಸಲ ಎಳ್ಳುಂಡೆನ ಮಕ್ಳಿಗೆ ಕೊಡ್ತೀನಿ. ನನ್ನ ಮಗನಿಗೆ ಸಬ್ಜಾ ನೀರು ಇಷ್ಟ, ಅವನಿಗೋಸ್ಕರ ಒಂದು ಚಿಕ್ಕ ಗ್ಲಾಸಲ್ಲಿ ಸಬ್ಜಾ ನೀರು ನೆನೆಸಿಟ್ಟಿರ್ತೀನಿ. ಬಾದಾಮಿ ಅವ್ರು ಬೆಳಗ್ಗೆ ತಿಂದಿರಲಿಲ್ಲ, ಅದಕ್ಕೆ ಬೆಳಗ್ಗೆ ನೆನೆಸಿಟ್ಬಿಟ್ಟು ಇವಾಗ ಬಾದಾಮಿ ಅವ್ರಿಗೋಸ್ಕರ. ಇಷ್ಟು ನಾರ್ಮಲ್ ಆಗಿರುತ್ತೆ. ಪ್ರತಿದಿನ ಇದೇ ಕಡಲೆಕಾಳು ಅಂತಲ್ಲ, ಬೇರೆ ಕಾಳುಗಳನ್ನ ಹಾಕ್ತೀನಿ. ಅಥವಾ ಒಂದಿನ ಬಜ್ಜಿನೂ ಮಾಡ್ತೀನಿ, ಸೌತೆಕಾಯಿ ಇದ್ದರೆ ಕೋಸಂಬರಿ ಮಾಡ್ತೀನಿ. ಈಗ ತುಂಬ ಬೇರೆ ಬೇರೆ ಥರ ಇರುತ್ತೆ. ನೆಕ್ಸ್ಟ್ ರಾತ್ರಿ ಊಟಕ್ಕೆ ಊದಲು ಉಪ್ಪಿಟ್ಟನ್ನ ಮಾಡಿದ್ದೆ ನನಗೆ ಮಕ್ಳಿಗೋಸ್ಕರ. ದಪ್ಪ ತಳದ ಸ್ಟೀಲ್ ಪಾತ್ರೆ ತೊಗೊಂಡು ಅದಕ್ಕೆ ಗಾಣದ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ನಂತರ ಕಡಲೆ ಬೀಜ, ಗೋಡಂಬಿನೂ ಹಾಕ್ಕೊಳ್ಳಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ. ಒಂದು 3-4 ಸ್ಪೂನಷ್ಟು ಬಿಳಿ ಎಳ್ಳು, ಕ್ಯಾಲ್ಶಿಯಂ ಪ್ರೋಟೀನ್ ಬೇಕಲ್ವಾ, ಅದಕ್ಕೋಸ್ಕರ. ಸ್ವಲ್ಪ ಕರಿಬೇವು, ಖಾರಕ್ಕೆ ಸರಿ ಹೋಗುವಷ್ಟು ಹಸಿಮೆಣಸಿನ್ಕಾಯಿ. ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ.
ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿನ ಹಾಕೊಳ್ಳಿ. ಸೇಮ್ ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ. ನಾನು ಎಲ್ಲದಕ್ಕೂ ಜಾಸ್ತಿ ತರಕಾರಿ ಹಾಕೋತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶುದ್ಧವಾದ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮುಚ್ಚಿಡಿ. ಒಂದು 5 ನಿಮಿಷ ಹಾಗೆ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ನಾನು 8 ಗಂಟೆ ನೆನೆಸಿರೋಂತಹ ಊದಲು ಉಪ್ಪಿಟ್ಟು ರವೆ ಇದು. ಆ ನೆನೆಸಿರೋಂಥ ನೀರನ್ನೇ ಹಾಕ್ಕೊಳ್ಳಿ, ಅದನ್ನು ಚೆಲ್ಲಬಾರ್ದು. 1 ಗ್ಲಾಸಷ್ಟು, ನಾನು 1 ಕಪ್ಪಷ್ಟು ತೊಗೊಂಡಿದ್ದೆ. 1 ಕಪ್ಗೆ 3 ಕಪ್ಪಷ್ಟು ನೀರು ಹಿಡಿಯುತ್ತೆ. ನಿಮಗೆ ತುಂಬ ಬಿಡಿಯಾಗಿ ಬೇಕು ಅಂತಂದರೆ 2 ಕಪ್ ಹಾಕ್ಕೊಳ್ಳಿ. ನಮ್ಮ ಮಕ್ಕಳು ಒಂದು ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿ ತಿಂತಾರೆ ಉಪ್ಪಿಟ್ಟು, ಅದಕ್ಕೋಸ್ಕರ 3 ಕಪ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮುಚ್ಚಿಟ್ಟು ಕುದಿಯಲು ಬಿಡಿ. ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಕುದಿಯುತ್ತೆ. ತರಕಾರಿನೂ ಬೆಂದಿದೆಯಾ ಅಂತ ನೋಡ್ಕೋಬೇಕು. ತರಕಾರಿ ಎಲ್ಲ ಬೆಂದಮೇಲೆ ರವೆನ ಹಾಕ್ಕೊಳ್ಳಿ. ಊದಲು ರವೆನ ಹಾಕ್ಕೊಳ್ಳಿ, ಚೆನ್ನಾಗಿ ಕಲಸಿ. ಇದು ಬೇಗ ಗಟ್ಟಿಯಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಬೇಕು, ಹೈ ಫ್ಲೇಮ್ ಇಟ್ಕೋಬೇಡಿ. ಓಕೆನಾ? ನೋಡ್ತಾನೆ ಬೇಗ ತಿಕ್ಕಾಗ್ಬಿಡುತ್ತೆ. ನಾರ್ಮಲ್ ಉಪ್ಪಿಟ್ಟು ರವೆ ಥರ ಅಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾನೇ ಇರಿ, ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ. ಚೆನ್ನಾಗಿ ಕಲಸಿ ನಂತರ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬೇಯಲು ಬಿಡಿ. ರವೆ ಆಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ನೀವು ಡೈರೆಕ್ಟ್ ಸಿರಿಧಾನ್ಯ ತೊಗೊಂಡ್ರೆ 15-20 ನಿಮಿಷ ಟೈಮ್ ಹಿಡಿಯುತ್ತೆ. ಇದು ರವೆ ಆಗಿರೋದ್ರಿಂದ 10 ನಿಮಿಷ ಸಾಕಾಗುತ್ತೆ. ರವೆ ಚೆನ್ನಾಗಿ ಬೆಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ನಿಮಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪನೂ ಹಾಕೋಬೋದು. ದಿನಕ್ಕೆ 1-2 ಟೀ ಸ್ಪೂನಷ್ಟು ಶುದ್ಧವಾದ ನಾಟಿ ಹಸುವಿನ ತುಪ್ಪ ತಿಂದರೆ ತುಂಬ ಒಳ್ಳೆಯದು. ನೋಡಿ, ತುಂಬ ಆರೋಗ್ಯಕರವಾದ ಊದಲು ಉಪ್ಪಿಟ್ಟು ರೆಡಿ ಆಗುತ್ತೆ. ನನಗೆ ಮಕ್ಕಳಿಗೆ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ತಿಂತಾರೆ, ಆದರೆ ಅತ್ತೆ ಮಾವ ಎಲ್ಲ ತಿನ್ನಲ್ಲ. ಅವ್ರಿಗೆ ಮುದ್ದೆ ಮಾಡಿಕೊಡ್ತೀನಿ. ಅವರು ಫುಲ್ ರಾಗಿ ಮುದ್ದೆನೂ ತಿನ್ನಲ್ಲ, ಅಕ್ಕಿ ನುಚ್ಚು ಮುದ್ದೆನೇ ತಿಂತಾರೆ. ಮುದ್ದೆ 2 ಮಾಡಿಕೊಡ್ತೀನಿ. ಅದ್ರ ಜೊತೆಗೆ ಗೋರಿಕಾಯಿ ಪಲ್ಯ ಮಾಡಿದ್ದೆ. ಇದ್ರ ರೆಸಿಪಿ ಇನ್ನೊಂದಿನ ಶೇರ್ ಮಾಡ್ತೀನಿ. ಆಲ್ರೆಡಿ ತುಂಬ ಲೆಂತ್ ಆಗಿಬಿಟ್ಟಿದೆ ವಿಡಿಯೋ. ಮಧ್ಯಾಹ್ನ ಮಾಡಿದ್ನಲ್ಲ ಖಾರ ಚಟ್ನಿ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಪಲ್ಯ ಆ್ಯಂಡ್ ನಾರ್ಮಲ್ ಬೇಳೆ ಸಾಂಬಾರು ಸ್ವಲ್ಪ, ಇಷ್ಟು ಅವ್ರಿಗೆ ಮಾಡಿಕೊಡ್ತೀನಿ. ಅವ್ರು ಕೆಳಗಡೆ ಇರ್ತಾರೆ, ಕೆಳಗಡೆ ಮನೇಲಿ. ನಾವು ಮೇಲ್ಗಡೆ ಮನೇಲಿ ಇರ್ತೀವಿ. 8 ಗಂಟೆ ಅಷ್ಟಿಗೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಊಟ. 8:15ಗೆ ಕ್ಲೀನಿಂಗು ಮುಗ್ದೋಗುತ್ತೆ. 8:30 ಆದಮೇಲೆ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ತೀವಿ. ಕ್ಯಾರಮ್ ಇರ್ಬೋದು, ಹಾವು ಏಣಿ ಆಟ, ಚೌಕಾಬಾರ, ಇದೆ ಏನೋ ಒಂದು ಆಟ ಆಡ್ತೀವಿ. ಇಂಡೋರ್ ಗೇಮ್ಸ್ ಥರದ್ದೇ, ಚೆಸ್ ಇರ್ಬೋದು, ಎಲ್ಲ ಥರದ್ದು ಆಡ್ತೀವಿ. ವಾರಕ್ಕೆ 3 ದಿನನಾದರೂ ಎಣ್ಣೆ ಹಚ್ಚಿಸ್ಕೋತೀನಿ ನನ್ನ ಮಗಳ ಕೈಲಿ. ನನ್ನ ಮಗ ನೋಡಿ ಹೆಂಗೆ ಆಡ್ತಿದ್ದಾನೆ, ಕೋತಿ ಥರ ಕುಣಿತಾನೇ ಇರ್ತಾನೆ. 1 ನಿಮಿಷ ಒಂದು ಕಡೆ ಇರಲ್ಲ, ಸುಮ್ಮನೆ ಓಡಾಡ್ತಿರ್ತಾನೆ. ಓವರ್ ಎನರ್ಜಿ ಅಂತ ಹೇಳ್ತಾರಲ್ಲ, ಅಷ್ಟು ಎನರ್ಜಿ ಅವನಿಗೆ. 9 ಗಂಟೆ 9:15 ಅಷ್ಟರಲ್ಲಿ ಬೆಡ್ ಮೇಲೆ ಇರ್ತಾರೆ ಮಕ್ಕಳು. ಅವ್ರಿಗೆ ಸ್ಟೋರಿ ಬುಕ್ಸ್ ನೋಡಿ ಇಷ್ಟು ತರಿಸಿದ್ದೀನಿ. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬರ್ತಾಯಿದೆ. ಇನ್ನೂ ಹೊಸ ತರಿಸ್ಬೇಕು. ಸದ್ಯಕ್ಕೆ ಇಷ್ಟಿದ್ದಾವೆ. ಇದರಲ್ಲಿ ಯಾವುದೋ ಒಂದು ಬುಕ್ ತೊಗೊಂಡು ನಾನು ಓದಬೇಕು. ಅವ್ರಿಗೆ ಓದಿ ಹೇಳಿದ್ರೆ ಕೇಳ್ತಾ ಮಲಗ್ತಾರೆ. ಫೋನಂತೂ ಮಕ್ಳಿಗೆ ಕೊಡಲ್ಲ. ದಿನಕ್ಕೆ TV ಟೈಮ್ ಕೂಡ ಅರ್ಧ ಗಂಟೆ ಮ್ಯಾಕ್ಸಿಮಮ್, ಅದ್ರ ಮೇಲಂತೂ ಇರಲ್ಲ ಮಕ್ಕಳಿಗೆ. 9:45 ಮಕ್ಕಳು ಮಲಗ್ತಾರೆ. ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾವು 10 ಗಂಟೆ 10:15 ನಾವು ಮಲಗ್ತೀವಿ. ಇವತ್ತು ಹುಣ್ಣಿಮೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಂದ್ರ. ಹುಣ್ಣಿಮೆ ದಿನ ಹೊರಗಡೆ ಮಲಗಬೇಕು ಅಂತ ತುಂಬ ಇಷ್ಟ. ಅದೇ ಸೊಳ್ಳೆ ಕಾಟ. ಅದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಳಗಡೆ ಹೋಗಿ ಮಲಗ್ತೀವಿ. ನೋಡಿದ್ರಲ್ಲ ನನ್ನ ಕಂಪ್ಲೀಟ್ ಡೇ ರೊಟೀನ್, ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಲೈಫ್ ಹೇಗಿರುತ್ತೆ ಅಂತ. ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಾ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.